ಅಡುಗೆ ಮನೆಯ ಸಿಂಕ್ ಅಡಿ ಈ ವಸ್ತು ಇಡಲೇಬೇಡಿ, ಸಂಕಷ್ಟ ತಪ್ಪಿದ್ದಲ್ಲ. ನಮಸ್ಕಾರ ಸ್ನೇಹಿತರೆ, ಅಡುಗೆ ಮನೆಯ ಸಿಂಕ್ ಅಡಿ ಜಾಗ ವಾಸ್ತು ಪ್ರಕಾರ ಬಹಳ ಮುಖ್ಯ. ಇಲ್ಲಿ ಕಸದ ಬುಟ್ಟಿ, ಪೊರಕೆ, ರಾಸಾಯನಿಕಗಳು ಅಥವಾ ಪ್ಲಾಸ್ಟಿಕ್ ಚೀಲಗಳನ್ನು ಇಡೋದರಿಂದ ನಕಾರಾತ್ಮಕ ಶಕ್ತಿ ಹೆಚ್ಚಾಗಿ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು, ಅನಾರೋಗ್ಯ ಹಾಗೂ ಮಾನಸಿಕ ಅಶಾಂತಿ ಉಂಟಾಗಬಹುದು. ಇವುಗಳನ್ನು ತಪ್ಪಿಸಿ ಶುಚಿತ್ವ ಕಾಪಾಡೋದರಿಂದ ಸಮೃದ್ಧಿ ಮತ್ತು ಸಕಾರಾತ್ಮಕ ಶಕ್ತಿ ನೆಲೆಸುತ್ತದೆ ಎಂದು ವಾಸ್ತುತಜ್ಞರು ಸಲಹೆ ನೀಡುತ್ತಾರೆ. ನಮ್ಮ ಮನೆಯ ಅಡುಗೆ ಮನೆಯು ಕೇವಲ ಅಡುಗೆ ತಯಾರಿಸುವ ಸ್ಥಳವಲ್ಲ, ಬದಲಾಗಿ ಇದು ಇಡೀ ಕುಟುಂಬಕ್ಕೆ ಚೈತನ್ಯ ಮತ್ತು ಆರೋಗ್ಯವನ್ನು ನೀಡುವ ಶಕ್ತಿ ಕೇಂದ್ರ. ವಾಸ್ತುಶಾಸ್ತ್ರದ ಪ್ರಕಾರ ಅಡುಗೆ ಮನೆಯು ಮನೆಯ ಸಮೃದ್ಧಿ ಮತ್ತು ಯೋಗಕ್ಷೇಮದ ಅಡಿಪಾಯವಾಗಿದೆ. ಅಡುಗೆ ಮನೆಯನ್ನು ಎಷ್ಟು ಸ್ವಚ್ಛವಾಗಿ ಮತ್ತು ಅಚ್ಚುಕಟ್ಟಾಗಿ ಇಟ್ಟುಕೊಳ್ಳುತ್ತೇವೆಯೋ ಅಷ್ಟು ಸಕಾರಾತ್ಮಕ ಶಕ್ತಿ ಮನೆಯಲ್ಲಿ ನೆಲೆಸುತ್ತದೆ. ಆದರೆ ಅನೇಕ ಮನೆಗಳಲ್ಲಿ ಜಾಗದ ಉಳಿತಾಯಕ್ಕಾಗಿ ಅಥವಾ ಅರಿವಿಲ್ಲದೆ ಅಡುಗೆ ಮನೆಯ ಸಿಂಕ್ ಅಡಿಯಲ್ಲಿ ಬೇಡದ ವಸ್ತುಗಳನ್ನು ಸಂಗ್ರಹಿಸಿಡಲಾಗುತ್ತದೆ. ಈ ಸಣ್ಣ ತಪ್ಪು ಹೇಗೆ ದೊಡ್ಡ ವಾಸ್ತುದೋಷವಾಗಿ ಪರಿಣಮಿಸುತ್ತದೆ ಎಂಬುದನ್ನು ತಿಳಿದುಕೊಳ್ಳಿ. ವರುಣದೇವನ ಸಂಕೇತ. ಅಡುಗೆ ಮನೆಯ ಸಿಂಕ್ ನೀರಿನ ಮೂಲವಾಗಿದೆ ಮತ್ತು ಹಿಂದೂ ಧರ್ಮದಲ್ಲಿ ನೀರನ್ನು ವರುಣದೇವನ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಅಂತಹ ಪವಿತ್ರ ಸ್ಥಾನದ ಅಡಿಯಲ್ಲಿ ಕಸದ ಬುಟ್ಟಿಯನ್ನು ಇಡುವುದು ವರುಣದೇವನಿಗೆ ಮಾಡುವ ಅಪಮಾನಕ್ಕೆ ಸಮಾನ. ಸಿಂಕ್ನ ಒಳಚರಂಡಿ ಮತ್ತು ಕಸದ ಬುಟ್ಟಿಯ ಕೆಟ್ಟ ವಾಸನೆ ಒಂದಾದಾಗ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ತಾಂಡವವಾಡುತ್ತದೆ. ಇದು ಕುಟುಂಬ ಸದಸ್ಯರ ಮಾನಸಿಕ ಶಾಂತಿಯನ್ನು ಕೆಡಿಸೋದಲ್ಲದೆ ಅನಗತ್ಯ ವೈದ್ಯಕೀಯ ಖರ್ಚುಗಳು ಮತ್ತು ಆರ್ಥಿಕ ಮುಗ್ಗಟ್ಟಿಗೆ ಕಾರಣವಾಗಬಹುದು. ಹೀಗಾಗಿ ಕಸದ ಬುಟ್ಟಿಯನ್ನು ಯಾವಾಗಲೂ ಅಡುಗೆ ಮನೆಯ ವಾಯವ್ಯ ಮೂಲೆಯಲ್ಲಿ ಇರಿಸುವುದು ಶ್ರೇಯಸ್ಕರ. ಪೊರಕೆ ಇಡಬೇಡಿ. ಅನೇಕ ಗೃಹಿಣಿಯರು ಪೊರಕೆಯನ್ನು ಹೊರಗಿನವರಿಗೆ ಕಾಣದಂತೆ ಇಡಲು ಸಿಂಕ್ ಅಡಿಯಲ್ಲಿ ಅಡಗಿಡಿಸಿರುತ್ತಾರೆ. ಆದರೆ ವಾಸ್ತು ಪ್ರಕಾರ ಪೊರಕೆಯು ಭೂಮಿಯ ಅಂಶವನ್ನು ಮತ್ತು ಸಿಂಕ್ ನೀರಿನ ಅಂಶವನ್ನು ಪ್ರತಿನಿಧಿಸುತ್ತದೆ. ಇವೆರಡೂ ಪರಸ್ಪರ ವಿರುದ್ಧ ಅಂಶಗಳಾಗಿದ್ದು ಇವುಗಳನ್ನು ಒಟ್ಟಿಗೆ ಇಡೋದರಿಂದ ಮನೆಯಲ್ಲಿ ಬಡತನ ಆವರಿಸಬಹುದು. ಪೊರಕೆಯು ಲಕ್ಷ್ಮಿಯ ಸಂಕೇತವೂ ಹೌದು. ಅದನ್ನು ನೀರು ಹರಿಯುವ ಸಿಂಕ್ ಅಡಿ ಇಡುವುದು ಶುಭವಲ್ಲ. ರಾಹು ದೋಷ ತರುವ ಕೊಳಕು ಪಾತ್ರೆಗಳು. ಇಂದಿನ ಧಾವಂತದ ಜೀವನದಲ್ಲಿ ರಾತ್ರಿ ಪಾತ್ರೆಗಳನ್ನು ತೊಳೆಯದೆ ಸಿಂಕ್ನಲ್ಲಿ ಬಿಡುವುದು ರೂಢಿಯಾಗಿದೆ. ಆದರೆ ರಾತ್ರಿ ಇಡೀ ಸಿಂಕ್ನಲ್ಲಿ ಕೊಳಕು ಪಾತ್ರೆಗಳನ್ನು ರಾಶಿ ಹಾಕುವುದು ಅತ್ಯಂತ ಅಶುಭ. ಇದು ಮನೆಯಲ್ಲಿ ರಾಹು ದೋಷವನ್ನು ಉಂಟು ಮಾಡುತ್ತದೆ ಮತ್ತು ಮನೆಯಲ್ಲಿ ಅನಾರೋಗ್ಯದ ವಾತಾವರಣವನ್ನು ಸೃಷ್ಟಿ ಮಾಡುತ್ತದೆ. ಪಾತ್ರೆಗಳಲ್ಲಿ ಅಳಸಿದ ಆಹಾರದ ಅಂಶಗಳು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತವೆ. ಆದ್ದರಿಂದ ಮಲಗುವ ಮುನ್ನ ಪಾತ್ರೆಗಳನ್ನು ಸ್ವಚ್ಛಗೊಳಿಸುವುದು ಉತ್ತಮ. ಅನಿವಾರ್ಯ ಸಂದರ್ಭದಲ್ಲಿ ಪಾತ್ರೆಗಳು ಒಣಗದಂತೆ ಅವುಗಳ ಮೇಲೆ ನೀರನ್ನು ಸುರಿದು ಇಡಬೇಕು. ರಾಸಾಯನಿಕ ಮತ್ತು ಪ್ಲಾಸ್ಟಿಕ್ ಚೀಲಗಳ ಸಂಗ್ರಹ. ಸಿಂಕ್ ಅಡಿಯಲ್ಲಿ ಫಿನಾಯ್ಲ್, ಆರ್ಪಿಕ್ ಅಥವಾ ಲಾಂಡ್ರಿ ಸೋಪ್ಗಳನ್ನು ಇಡುವುದು ಸಾಮಾನ್ಯ ರೂಢಿ. ಆದರೆ ಇವು ಹಾನಿಕಾರಕ ರಾಸಾಯನಿಕಗಳಾಗಿರುವುದರಿಂದ ಶುದ್ಧ ಆಹಾರ ತಯಾರಿಸುವ ಅಡುಗೆ ಮನೆಯಲ್ಲಿ ಇವುಗಳ ಪ್ರಭಾವ ನಕಾರಾತ್ಮಕತೆಯನ್ನು ಹೆಚ್ಚಿಸುತ್ತದೆ. ಅದೇ ರೀತಿ ತರಕಾರಿ ತಂದ ಪ್ಲಾಸ್ಟಿಕ್ ಚೀಲಗಳನ್ನು ಸಿಂಕ್ ಅಡಿ ತುರುಕುವುದು ಆರ್ಥಿಕ ಪ್ರಗತಿಗೆ ಅಡ್ಡಿಯುಂಟು ಮಾಡುತ್ತದೆ. ಇವುಗಳು ತ್ಯಾಜ್ಯದ ಸಂಕೇತವಾಗಿದ್ದು ಮನೆಯಲ್ಲಿ ಹಣಕಾಸಿನ ತೊಂದರೆಗಳನ್ನು ತಂದೊಡ್ಡುತ್ತವೆ. ಈ ವಸ್ತುಗಳನ್ನು ಸಂಗ್ರಹಿಸಲು ಪ್ರತ್ಯೇಕ ಕ್ಯಾಬಿನೆಟ್ ಅಥವಾ ಎತ್ತರದ ಸ್ಥಳಗಳನ್ನು ಬಳಸುವುದರಿಂದ ವಾಸ್ತುದೋಷವನ್ನು ತಡೆಯಬಹುದು. ಈ ಮಾಹಿತಿ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲನ್ನು ಮತ್ತು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಧರ್ಮೋ ರಕ್ಷತಿ ರಕ್ಷಿತ.